ಸರ್ ಇನ್ನೊಂದು ಮಾತಾಡಿರುವಂತದ್ದು ಸರ್, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ದಾರೆ. 23 ಅವರೇ ಇದ್ರಲ್ವಾ, 22 ಅವರೇ ಇದ್ರಲ್ವಾ, ಅದಕ್ಕಿಂತ ಜಾಸ್ತಿ 23ರಲ್ಲಿ ಕಡಿಮೆ ಆಗಿರೋದು ಗೊತ್ತಾಯ್ತಾ. ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಅಲ್ಲ. ಗೊತ್ತಾಯ್ತಾ? ಎಲ್ಲಪ್ಪ ಅದೇ ನಿಮ್ಗೆ ನಂಬರ್ ಬೇಕಾದ್ರೆ ಇದು ಕೊಡ್ತೀನಿ ನಾನು. ಪ್ರಭಾಕರ್ ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ 23ನೇ ಇಸ್ವಿ. ಅವ್ರ ಕಾಲದಲ್ಲಿ 1300 ಚಿಲ್ಲರೆ 1400 ಕ್ರೈಮ್ಸ್ ಆಗಿದ್ದಾವೆ. ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಹೇಳಪ್ಪ. ಅದೆಲ್ಲ ಕ್ರೈಮ್ಸ್ ಒಂದು ಇದಲ್ಲ ಫೈಲು. ನೋಡಿ ಇಲ್ಲಿ 2023ರಲ್ಲಿ 1295, 2022ರಲ್ಲಿ ಯಾರಿದ್ದವರು, 2021ರಲ್ಲಿ ಯಾರಿದ್ದವರು, 2020ರಲ್ಲಿ ಯಾರಿದ್ದವರು, 2019ರಲ್ಲಿ ಯಾರಿದ್ದವರು, ಆ ಎಲ್ಲ 4 ವರ್ಷಗಳಲ್ಲೂ ಕೂಡ 1300, 1318, 1342, 22ರಲ್ಲಿ 1370 ಯಾರಿದ್ದವರು. ಆಗ ನಮ್ಮ ಕಾಲದಲ್ಲಿ 1295 ಯಾರಿದ್ದವರು. ಆಗ ನಾವು ಕಡಿಮೆನೋ ಜಾಸ್ತಿನ. ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ. ನಾನು ಅದಕ್ಕೆ ನೇಹಾ ಮರ್ಡರ್ ಆಗಿದೆಯಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀವಿ, ಸಿಒಡಿ ಕೊಟ್ಟಿದ್ದೀವಿ ಮ್ಯಾಟರ್. ಅದಕ್ಕೆ ಮತ್ತೆ ಅವರ ತಂದೆ, ನೇಹಾ ತಂದೆ ಏನ್ ಹೇಳ್ತಾರೆ, ಇನ್ನೂ 4 ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ರು. ಆ ಅಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಅನ್ನು ಮಾಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.